ಮಮ್ಮಿ ಅದೇ ಇಡ್ಲಿ ಸಾಕು ಅಂದೆ ನೀನು. ಹಂಗೆ ಹೇಳಿದ್ರೇನಾಗುತ್ತೆ? ಏಕೆ ಬಲೂನ್ ಕೊಡಲಿಲ್ಲ ಅಂತ ತಲೆಗೆ ಹೊಡೆದಿದ್ದಾನೆ. ಆಮೇಲೆ ಪೆನ್ಸಿಲ್ ಕೊಡಲಿಲ್ಲ ಅಂತ 58, 95, 62, 27, 80, 49, 71, 34, 16. That is. Hardik? 422. Diksha? 522. 522 is the right answer. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸಂಜೆ ಒಂದು 5:36 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ನಮ್ಮನೆ ಹತ್ರ ಯಾವ ರೀತಿ ಸೂರ್ಯ ಮುಳುಗೋದು ಕಾಣಿಸ್ತಾ ಇದೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಹೊಸ ವಿಡಿಯೋ ನಿಮಗೆ ಫಸ್ಟು ನೋಟಿಫಿಕೇಷನ್ ಆಗುತ್ತೆ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಜೊಟ್ಟೆ ನಮ್ಮ ಕೆಳಗೆ ಬಂದಿತ್ತು ನಿಂದು. ಸಾಕ್ಸಲ್ಲಿ ಬಿಚ್ಚಿತೀಯಾ? ಎಲ್ಲಿ ಬಿಡ, ಹೌದು ಸುಳ್ಳು ಹೇಳ್ಬೇಡ. ಸುಮ್ಮನೆ ಹೊಡಿತಾನೆ. ಏಕೆ ಬಲೂನ್ ಕೊಡಲಿಲ್ಲ ಅಂತ ತಲೆಗೆ ಹೊಡೆದಿದ್ದಾನೆ. ಆಮೇಲೆ ಪೆನ್ಸಿಲ್ ಕೊಡಲಿಲ್ಲ ಅಂತ ತಲೆಗೆ ಹೊಡೆದಿದ್ದಾನೆ. ಆಮೇಲೆ ಬಿಸ್ಕೆಟ್ ಕೊಡಲಿಲ್ಲ ಅಂತ ತಲೆಗೆ ಹೊಡೆದಿದ್ದಾನೆ. ಓ ಆಮೇಲೆ ಜಾಮೆಟ್ರಿ ಆಟ ಕೊಡಲಿಲ್ಲ ಅಂತ ತಲೆಗೆ ಹೊಡೆದಿದ್ದಾನೆ. ಆಮೇಲೆ ಟಿವಿ ನೋಡಕ್ಕೂ ತಲೆಗೆ ಹೊಡೆದಿದ್ದಾನೆ. ಆಮೇಲೆ ರಿಮೋಟ್ ಕೊಡಕ್ಕೂ ತಲೆಗೆ ಹೊಡೆದಿದ್ದಾನೆ. ಓ ಸಾಕು ಸುಮ್ಮನಿರು. ಡ್ಯಾನ್ಸ್ ಚೆನ್ನಾಗಿ ಮಾಡ್ದ? ಡ್ಯಾನ್ಸ್ ಮಾಡಿಸ್ಲಿಲ್ಲ. ಏಕೆ ಡ್ಯಾನ್ಸ್ ಮಾಡಿಸ್ಲಿಲ್ಲ, ಏನು ಬರಲಿಲ್ಲ ಅಂತ. ಹಾಗೆ ಮಕ್ಕಳು ಕೂಡ ಬಂದರು. ಬಂದ ತಕ್ಷಣವೇ ಅವರು ಕೈಕಾಲು ವಾಶ್ ಮಾಡ್ಕೊಳಕ್ಕೆ ಹೋಗಲ್ಲ, ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಕೈಕಾಲೆಲ್ಲ ವಾಶ್ ಮಾಡ್ಕೊಂಡು ಏನಾದರೂ ಇದ್ದರೆ ತಿನ್ನೋಕ್ಕೆ ಅಂತ ಬರ್ತಾರೆ. ನಾನು ಬೆಳಗ್ಗೆ ಪೂರಿ ಹಾಗೆ ಸಾಗು ಮಾಡಿದ್ದೆ ತಿಂಡಿಗೆ. ಸಂಜೆ ಬಂದರೆ ಚಪಾತಿ ಮಾಡಿಕೊಡೋಣ ಅಂಥೇಳಿ ಹಿಟ್ಟನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಅವರು ಪೂರಿ ಸಾಗು ತುಂಬಾ ಚೆನ್ನಾಗಿದೆ ಕಣಮ್ಮ, ನಮಗೆ ಪೂರಿನೇ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಪೂರಿನೇ ಮಾಡಿಕೊಡೋಣ ಅಂತೇಳಿ ಮಾಡಿಕೊಂಡೆ. ಮತ್ತು ಅವರು ಪೂರಿ ಸಾಗು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವತ್ತು ನಾನು ಸಾಗುನ ಸ್ವಲ್ಪ ಸ್ಪೆಷಲಾಗೆ ಮಾಡಿದ್ದೆ ಅಂತಲೇ ಹೇಳ್ಬೋದು. ನಾನಿವತ್ತು ಕ್ಯಾರೆಟು, ಬೀನ್ಸು, ಹಾಗೆ ಬಟಾಣಿ, ಆಲೂಗೆಡ್ಡೆ ಮತ್ತು ಅದಕ್ಕೆ ಸ್ವಲ್ಪ ಸೋಯಾಬೀನ್ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗಾಗಿ ಅವರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅನಿಸುತ್ತೆ. ಅದಕ್ಕೆ ಸಂಜೆನೂ ಕೂಡ ಪೂರಿನೇ ಮಾಡಿಕೊಡಿ ಅಂತ ಕೇಳಿದ್ರು. ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಮಗಳು ನಾನು ಮಾಡ್ತಿರೋದನ್ನೇ ನೋಡ್ಕೊಂಡು ನಿಂತಿದ್ಲು. ನಾನು ಬೈದೆ, ಎಣ್ಣೆ ಆರುತ್ತೆ ಸ್ವಲ್ಪ ಆ ಕಡೆ ಹೋಗಿ ನಿಂತ್ಕೊ ಅಂತ. ಅದಕ್ಕೆ ಸ್ವಲ್ಪ ಬೇಜಾರಾಗಿ ಸೈಡಿಗೆ ಹೋಗಿ ನಿಂತಿದ್ದಾಳೆ. ಇವಾಗ ನಾನು ಅವಳಿಗೆ ಪ್ಲೇಟಿಗೆ ಪೂರಿ ಮತ್ತು ಸಾಗುನ ಹಾಕ್ಕೊಟ್ಟಿದ್ದೀನಿ. ಮಮ್ಮಿ ಅದೇ ಇಡ್ಲಿ ಸಾಕು ಅಂದೆ ನೀನು. ಹಂಗೆ ಹೇಳಿದ್ರೇನಾಗುತ್ತೆ? ಹಾಗೆ ತಪ್ಪಾಗುತ್ತೆ. ಏಕೆ ಹಾಂ ಏನಕ್ಕೆ ತಪ್ಪಾಗುತ್ತೆ? ಅದು ಆಮೇಲೆ ತುಂಬ ಇವಾಗಲೇ ಹೇಳು. ಆಮೇಲೆ ಇವಾಗ ಹೇಳಿದ್ರೇನಾಗುತ್ತೆ? ಆಮೇಲೆ ಚೆನ್ನಾಯ್ತಾ ಪೂರಿ? ನೀನು ಸಾಗು ತಿನ್ನಲ್ಲ, ಬರೀ ಪೂರಿ ಮಾತ್ರ ತಿನ್ನೋದಾ? ಹೌದಾ? ಅದಕ್ಕೇನು ಆಗಲ್ಲ. ಹಾಗೆ ಸಂಜೆ ನಮ್ಮ ಮನೆಯವರು ಬರ್ತಾ ಚಿಕನ್ ತೊಗೊಬಂದಿದ್ರು. ನಾವು ಈ ವಾರ ಸಂಡೇ ಏನು ಸ್ಪೆಷಲ್ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಮಂಡೇ ತೊಗೊಬಂದಿದ್ರು. ನಾನು ಸಾಂಬಾರು ಮಾಡೋಣ ಅಂತ ಹೇಳಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಸಾಂಬಾರಿಗೆ ಏನೇನು ಮಸಾಲೆ ಬೇಕು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಇದೇ ಥರ ಫ್ರೈ ಮಾಡಿ ಹಾಕಿ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ. ಬನ್ನಿ ಇವಾಗ ಸಾಂಬಾರೆಲ್ಲ ರೆಡಿ ಮಾಡೋಣ.
ಹಾಗೆ ಒಗ್ಗರಣೆ ಎಲ್ಲ ಹಾಕಿದ್ದಾದಮೇಲೆ ನಾನು ಇವಾಗ ಚಿಕನ್ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನೀಟಾಗಿ ಚಿಕನ್ನು ಒಗ್ಗರಣೆ ಒಳಗೆ ಫ್ರೈ ಆಗಬೇಕು. ಆ ರೀತಿ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಟ್ಟು ಫ್ರೈ ಮಾಡ್ಕೋಬೇಕು. ಹಾಗೆ ನಾನು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಆಗಿದ್ದಾದಮೇಲೆ ನಾನು ಪ್ಲೇಟ್ನ ತೆಗಿತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ನಾನು ಆವಾಗಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಅದರೊಳಗಡೆ ಹಾಕ್ತಾಯಿದ್ದೀನಿ. ನೀವು ಮಸಾಲೆಗೆ ಏನೇನು ಹಾಕ್ಕೊಂಡಿರ್ತೀರ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ರುಬ್ಬಿ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಅದೇ ಥರ ಫ್ರೈ ಮಾಡಿ ಹಾಕೋದು. ಇವಾಗ ಎಲ್ಲ ಹಾಕಿದ್ದಾದಮೇಲೆ ನಾನು ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಹಾಕ್ಕೋಬೇಕು. ನೀಟಾಗಿ ಮಸಾಲೆ ಒಳಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ಹಾಗೆ ನಾನು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಅದ್ರ ಜೊತೆಗೆ ಇವಾಗ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ, ಹಾಗಾಗಿ ನಾನು ಇವಾಗ 2 ಸ್ಪೂನ್ ಖಾರದ ಪುಡಿನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನೀವು ನಮ್ಮ ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೀವು ಉಪ್ಪು ಹಾಗೆ ಖಾರ ಮಸಾಲೆ ಒಳಗೆ ಹಾಕಿ 1-2 ವಿಸಲ್ ಹೊಡ್ಸ್ಕೋಬೇಕು. ಆವಾಗಲೇ ಚಿಕನಿಗಾಗಿರ್ಬೋದು ಮಟನಿಗಾಗಿರ್ಬೋದು ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನಾನು ಲಾಸ್ಟಲ್ಲಿ ಕಾಯಿನ ಹಾಕ್ತೀನಿ. ಹಾಗೆ ನಾನಿವಾಗ ಟೇಸ್ಟ್ ಎಲ್ಲ ನೋಡಿಬಿಟ್ಟು ವಿಸಲ್ ನೋಡ್ಸ್ಕೊತೀನಿ. ನೀವು ಮೊಟ್ಟೆ ಕೋಳಿ ಆದರೆ ಒಂದು 4 ಇಲ್ಲ 3 ವಿಸಲ್ ಹೊಡ್ಸ್ಕೋಬೇಕು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ನಾನು 1 ಅಥವಾ 2 ವಿಸಲ್ ಹೊಡ್ಸ್ಕೊತೀನಿ. ಹಾಗೆ ಲಾಸ್ಟಲ್ಲಿ ನಾನು ಟೇಸ್ಟ್ನ ನೋಡಿಬಿಟ್ಟು ಮುಚ್ಚನ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗೆ ಆಗಲೇ ನನ್ನ ಮಗಳು ಕೂಡ ಬಂದು ಟೇಸ್ಟ್ನ ನೋಡ್ತಿದ್ನಲ್ಲ, ನನಗೊಂದು ಸ್ವಲ್ಪ ಕೊಡಿ ಅಂತ ಹೇಳಿದ್ಲು. ಸರಿ ಅಂತ ಹೇಳಿಬಿಟ್ಟು ಅವಳಿಗೊಂದು ಸ್ವಲ್ಪ ಕೊಟ್ಟು ನಾನಿವಾಗ ಮುಚ್ಚಾಕಿ ಒಂದು ವಿಸಲ್ ಹೊಡ್ಸ್ಕೊತಿದ್ದೀನಿ. ಯಾಕಂದರೆ ಇಷ್ಟು ತನಕ ಮಸಾಲೆ ಒಳಗೆಲ್ಲ ಕುದ್ದಿದೆಯಲ್ಲ, ಹಾಗಾಗಿ ಇವಾಗೆಲ್ಲ ಟೈಮ್ ಆಗೋಗಿದ್ದೆ. ನಾನು ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಹಾಗೆ ನಾನು ವಿಸಲ್ ಬರೋ ಅಷ್ಟೊತ್ತಿಗೆ ಈ ಕಡೆ ಪಾತ್ರೆಯಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ನಾನು ರೇಷನ್ ಅಕ್ಕಿ ಆಗಿರೋದ್ರಿಂದ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇದು ಕುಕ್ಕರಲ್ಲಿ ಅಷ್ಟು ನೀಟಾಗಿ ಬೇಯಲ್ಲ. ಹಾಗಾಗಿ ನಾವು ಚಿಕನ್ ಸಾಂಬಾರು ಏನಾದರೂ ಮಾಡಿದ್ರೆ ರೇಷನ್ ಅಕ್ಕಿಲೇ ಅನ್ನ ಮಾಡ್ಕೊಳ್ಳೋದು. ಯಾಕಂದರೆ ಅದಕ್ಕೂ ಚಿಕನ್ ಸಾಂಬಾರಿಗೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಈಗ ವಿಸಲೆಲ್ಲ ಬಂದಿದ್ದಾದಮೇಲೆ ನಾನು ಕಾಯಿನ ರುಬ್ಬಿಟ್ಟು ಅದರ ರಸನ ಮಾತ್ರ ತೊಗೋತಾ ಇದ್ದೀನಿ. ನೀವು ಬರೀ ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾವಿವಾಗ ಅಡುಗೆ ಎಲ್ಲ ಆಗಿದ್ದಾದಮೇಲೆ ಊಟ ಮಾಡಿ ಬೇಗ ಮಲ್ಕೊಂಡ್ವಿ. ಗಗನಿಗೆ ಬೆಳಗ್ಗೆ 6 ಗಂಟೆಗೆ ಅಬ್ಯಾಕಸ್ ಕ್ಲಾಸ್ ಇದೆ. ಹಾಗೆ ನಾನು ಗಗನ್ ಬೆಳಗ್ಗೆ ಒಂದು 5:30ಗೆ ಎದ್ವಿ. ಆಲ್ರೆಡಿ ಸ್ವಲ್ಪ ಕತ್ಲೆ ಇತ್ತು. ಅವನೊಬ್ಬನೇ ಹೋಗಲ್ಲ ಅಮ್ಮ ಅಂತ ಹೇಳ್ದ. ಹಾಗಾಗಿ ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಹೋದೆ. ಸೈಕಲಲ್ಲೇ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ಕ್ಲಾಸು ಕೂಡ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಸಂಡೇ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದೆ. ಹಾಗಾಗಿ ಮಕ್ಕಳಿಗೆ 6 ಗಂಟೆಗೆ ಕ್ಲಾಸ್ನ ತಗೋತಾರೆ. ಸಂಜೆನೂ ಒಂದು ಬ್ಯಾಚ್ ಮಾಡ್ತಾರೆ. ಇವಾಗ ಮಕ್ಕಳೆಲ್ಲರೂ ಪೇಪರ್ನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ರೈಟ್ ಫಾಸ್ಟ್ ನಂಬರ್ಸ್ ನೀಟಾಗಿ ಮಾಡಿ. ಟೈಮ್ ಜಾಸ್ತಿ ಇಲ್ಲ. ಹಾಗೆ ಮ್ಯಾಮ್ ಮಕ್ಕಳಿಗೆ ಒಳಗಡೆ ಕ್ಲಾಸ್ನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಾನು ಹೊರಗಡೆ ಬರ್ತೀನಿ, ತುಂಬಾ ಚಳಿ ಇದೆ. ಹಿಮ ಥರ ಎಷ್ಟು ಕಾಣಿಸ್ತಿದೆ ನೋಡಿ. ಅದರಲ್ಲೂ ನಮ್ಮ ಚಿಕ್ಕಮಂಗ್ಳೂರು ಚಳಿ ಅಂದರೆ ಹೇಳ್ಬೇಕಾ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.